ಜೇಮ್ಸ್ ಕೆಮರಾನ್ ಅವರು ಡೈರೆಕ್ಟ್ ಮಾಡಿರೋ ಮೂರನೇ ಸೀರೀಸ್ ಅವತಾರ್ ಫೈರ್ ಅಂಡ್ ಆಶ್. ಇವರ ಇಂದಿನ ಎರಡೂ ಸೀರೀಸ್ಗಳು ಬಾಕ್ಸ್ ಆಫೀಸ್ ನಲ್ಲಿ ಒಳ್ಳೆ ಕಲೆಕ್ಷನ್ ಮಾಡಿತ್ತು, ಹಾಗೆ ಐಪ್ ಕೂಡ ಇತ್ತು. ಅದೇ ತರ ಈ ಬಾರಿಯೂ ಕೂಡ ಕ್ಯೂರಿಯಾಸಿಟಿ ಐಪ್ ಇಂದ ಸಿನಿಮಾ ರಿಲೀಸ್ ಆಗಿದೆ. ಐಮ್ಯಾಕ್ಸ್ 3D ನಲ್ಲಿ ನೋಡಿದ ನಮಗೆ ಸಿನಿಮಾ ಹೇಗೇನಿಸ್ತು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದ್ರೆ ಒಂದು ಲೈಕ್ ಬಟನ್ ಒತ್ತಿ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಈ ಸಿನಿಮಾ ಸ್ಟಾರ್ಟ್ ಆಗೋದು ಎರಡನೇ ಪಾರ್ಟ್ ಎಂಡಿಂದ. ಯಾರೆಲ್ಲ ಫಸ್ಟ್ ಪಾರ್ಟ್ ಸೆಕೆಂಡ್ ಪಾರ್ಟ್ ನೋಡಿಲ್ವೋ, ಮಾರಲ್ ಆಫ್ ದಿ ಸ್ಟೋರಿ ಅರ್ಥ ಆಗ್ಬೋದೇನೋ, ಬಟ್ ಕತೆ ಅರ್ಥ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಸುಳ್ಳಿ ಫ್ಯಾಮಿಲಿ ಅವರು ಮಗುವನ್ನು ಕಳೆದುಕೊಂಡ ಪಾಯಿಂಟ್ ಇಂದ ಸ್ಟೋರಿ ಸ್ಟಾರ್ಟ್ ಆಗುತ್ತೆ, ಮತ್ತೆ ಅವರಿಗೆಲ್ಲಾ ಸಂಕಷ್ಟಗಳು ಎದುರಾಗ್ತಾ ಬರುತ್ತೆ. ಈ ಸಲ ವಿಲನ್ ಕಾರ್ನೆಲ್ ಕ್ಯೂಲ್ ಅಷ್ಟೇ ಅಲ್ಲದೆ ಬೇರೆ ಜನಾಂಗದ ಆಶ್ ಪೀಪಲ್ ಅವ್ರ ಒಟ್ಟಿಗೆ ಕೂಡ ಅವರು ಹೊಡೆದಾಡಬೇಕಾಗುತ್ತೆ. ಇವರ ಮಧ್ಯೆ ಏನೆಲ್ಲ ಆಗುತ್ತೆ, ಹೇಗಾಗುತ್ತೆ ಅನ್ನೋದೇ ಈ ಚಿತ್ರದ ಪ್ಲಾಟ್ ಅಂತ ಕೂಡ ಹೇಳ್ಬಹುದು. ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಬಂದು ಡೈರೆಕ್ಟರ್ ಜೇಮ್ಸ್ ಕೆಮರಾನ್ ಅವರು. ಅವರ ಎಫರ್ಟ್ಸ್, ಅವರ ವಿಷನ್ ಮತ್ತೆ ಟೀಮ್ ನ ಎಲ್ಲ ಒಂದೇ ಕಡೆ ತರೋದು ತುಂಬಾನೇ ಕಷ್ಟಕರ ಕೆಲಸ. ಮತ್ತು ಅವರ 71ನೇ ವಯಸ್ಸಿನಲ್ಲಿ ಅವರಿಗೆ ಸಿನಿಮಾದ ಮೇಲಿರುವ ಪ್ರೀತಿ, ಆಸಕ್ತಿ ನೋಡಿದ್ರೆ ಇನ್ಸ್ಪೈರಿಂಗ್ ಅನ್ಸುತ್ತೆ. ಈ ಫಿಲಿಂ ನಲ್ಲಿ ತುಂಬಾ ಇಷ್ಟ ಆಗೋದೇ ವಿಜುವಲ್ಸ್, ಮತ್ತೆ ಅದೆಲ್ಲಾದ್ರೂ ಹೇಳಿರೋ ಡೀಟೇಲಿಂಗ್, ಹೇಳುವ ರೀತಿ ಮತ್ತು ಐಮ್ಯಾಕ್ಸ್ ನಲ್ಲಿ ನೋಡುವ ಅನುಭವವೇ ಹಬ್ಬ ಅಂತ ಕೂಡ ಹೇಳ್ಬಹುದು. ಸಿನಿಮಾದಲ್ಲಿ ಜೇಮ್ಸ್ ಕ್ಯಾಮರನ್ ಅವರು ಪಾಂಡಾರ ಅಂತ ಪ್ರಪಂಚನ ಕಟ್ಕೊಟ್ಟಿದ್ದಾರೆ, ಅದು ನೋಡೋಕೆ ಚಂದ. ಮತ್ತೆ ವಿಷನ್ ಮತ್ತು ಡೀಟೇಲಿಂಗ್ ಎಲ್ಲ ನೋಡಿದ್ರೆ ಪ್ರೇಕ್ಷಕರ ಪೈಸಾ ವಸೂಲ್ ಅಂತಾನೆ ಹೇಳ್ಬೋದು. ಈ ಸಿನಿಮಾ 90% CG ನಲ್ಲೇ ಇರುತ್ತೆ, ಎಲ್ಲೂ ಕೂಡ ಫೇಕ್ ಅಂತ ಒಂದ್ಸಲಿನೂ ಕೂಡ ಅನ್ಸಲ್ಲ. ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಇಷ್ಟೆಲ್ಲ ಆದ್ರೆ, ಏನೆಲ್ಲ ಇಷ್ಟ ಆಗಿಲ್ಲ ಅನ್ನೋದು ನೋಡೋದಾದ್ರೆ, ಸೆಕೆಂಡ್ ಹಾಫ್ ಅಲ್ಲಿ ಬರುವ ಡೈಲಾಗ್ಸ್ ಗಳು ಅಷ್ಟು ಇಂಪ್ರೆಸಿವ್ ಆಗಿ ಅನ್ಸಲ್ಲ. ಮತ್ತೆ ಅವಾಗ ಎರಡು ಯಾನಿಗಳು ಮಾತಾಡೋಕೆ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಬೋರ್ ಅನ್ಸುತ್ತೆ ಕೂಡ. ಮತ್ತೆ ವಿಲನ್ ಪಾತ್ರ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ, ಬಟ್ ಒನ್ ಟೈಮ್ ಆದ್ಮೇಲೆ ಸ್ವಲ್ಪ ಟೈಮಿಂಗ್ ಅಂತ ಕೂಡ ಅನ್ಸುತ್ತೆ. ಆಸ್ ಯೂಶುವಲ್ ನಾವು ಹಾಲಿವುಡ್ ಮೂವೀಸ್ ನೋಡ್ತಾ ಇದ್ರೆ ಎಲ್ಲೂ ಕೂಡ ಇಂಟರ್ವಲ್ ಇರೋದಿಲ್ಲ. ಇದರಲ್ಲಿ ಇಂಟರ್ವಲ್ ಸೀನ್ ಇದೆ ಕೂಡ. ಕಟ್ ಆಗಿರೋ ಸೀನ್ ಸೂಪರ್ ಆಗಿ ಬಂದಿದೆ ಅಂತಾನೆ ಹೇಳ್ಬಹುದು. ಒಟ್ಟಾರೆ ಹೇಳ್ಬೇಕಂತಂದ್ರೆ ಅವತಾರ್ ಬಂದು ವಿಜುವಲಿ ಟ್ರೀಟ್ ಮೂವಿ, ಬಟ್ ಸ್ಟೋರಿ ಟೆಲ್ಲಿಂಗ್ ನಲ್ಲಿ ಸ್ವಲ್ಪ ಇಂಪ್ರೂವ್ ಆಗ್ಬೇಕಿತ್ತು ಅಂತ ಕೂಡ ಅನ್ಸುತ್ತೆ. ಮತ್ತೆ ಈ ಸಿನಿಮಾದ ರನ್ ಟೈಮ್ ಬಂದು 3 hours 15 minutes ಇದೆ. ವಾವ್ ಮೂಮೆಂಟ್ಸ್ ಇಲ್ಲ ಅಂತ ಏನಿಲ್ಲ, ಬಟ್ ಅವತಾರ್ ಫಸ್ಟ್ ಅಂಡ್ ಸೆಕೆಂಡ್ ಮೇಲಿರೋ ಎಕ್ಸ್ಪೆಕ್ಟೇಷನ್ ನೋಡಿದ್ರೆ ಇದು ಸ್ವಲ್ಪ ನಿರಾಶೆ ಉಂಟು ಮಾಡುತ್ತೆ ಅನ್ನೋದು ಕೂಡ ಹೇಳ್ಬೋದು. ಇನ್ನ BGM ವಿಚಾರಕ್ಕೆ ಬಂದ್ರೆ, BGM ಇನ್ನೂ ಸ್ವಲ್ಪ ಚೆನ್ನಾಗಿ ಮೂಡ್ ಬಂದ್ರೆ ಚೆನ್ನಾಗಿತ್ತು ಅಂತಾನೆ ಕೂಡ ಹೇಳ್ಬೋದು. ಫೈನಲಿ ಹೇಳ್ಬೇಕಂತಂದ್ರೆ ಅವತಾರ್ ಮೂವಿ ಒಂದು ವಿಜುವಲಿ ಟ್ರೀಟ್ ಮೂವಿ, ಎಲ್ಲರೂ ಕೂಡ ನೋಡ್ಬೋದು. ವಿಜುವಲಿ ಹಬ್ಬಾನೆ ಅಂತಾನೆ ಕೂಡ ಹೇಳ್ಬೋದು. ಯಾರೆಲ್ಲ ಈ ಸಿನಿಮಾನ ನೋಡಿದೀರಾ, ದಯವಿಟ್ಟು ನಿಮ್ಗೆ ಏನ್ ಅನ್ಸ್ತು ಅಂತ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದ್ರೆ ಒಂದು ಲೈಕ್ ಬಟನ್